ಜಗನ್ನಾಥ ದೇವಸ್ಥಾನ ಒಡಿಶಾದ ಪೂರಿ ಜಿಲ್ಲೆಯಲ್ಲಿರುವ ಈ ದೇವಸ್ಥಾನ ಐತಿಹಾಸಿಕವಾದದ್ದು, ಪುರಾಣ ಪ್ರಸಿದ್ಧವಾದದ್ದು. ಇದೆಲ್ಲಕ್ಕಿಂತ ಈಗ ಈ ದೇವಸ್ಥಾನದ ಅಲ್ಲಿನ ವಜ್ರ ವೈಡೂರ್ಯಗಳಿಂದಲೂ ಫೇಮಸ್ ಆಗ್ತಿದೆ. ಅದಕ್ಕೆ ಕಾರಣವೇ ಅಲ್ಲಿನ ರತ್ನ ಭಂಡಾರ ಎಂಬ ರಹಸ್ಯ ಕೋಣೆ. ಆ ಕೋಣೆಯಲ್ಲೇ ರಾಶಿ ರಾಶಿ ಚಿನ್ನಾಭರಣ, ವಜ್ರಾಭರಣ, ಬೆಳ್ಳಿಯ ನಾಣ್ಯಗಳು ಇರುವುದು ಬೆಳಕಿಗೆ ಬಂದಿದೆ. ಇದೇ ಕಾರಣಕ್ಕೆ 46 ವರ್ಷಗಳ ಬಳಿಕ ಪುರಾಣ ಪ್ರಸಿದ್ಧ ಪೂರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನ ಓಪನ್ ಮಾಡಲಾಗಿದೆ. ಪೂರಿ ಜಗನ್ನಾಥ ಭಂಡಾರದೊಳಗೆ ಏನೆಲ್ಲ ರತ್ನಗಳು ಸಿಕ್ಕಿವೆ, ಎಷ್ಟೆಲ್ಲ ಸಂಪತ್ತು ಸಿಕ್ಕಿವೆ ಎಲ್ಲ ಹೇಳ್ತೀವಿ, ಕೇಳಿ. ಬರೋಬ್ಬರಿ 46 ವರ್ಷಗಳ ಬಳಿಕ ರತ್ನಗಳ ಭಂಡಾರವನ್ನ ಸೂಕ್ತ ಭದ್ರತೆ ಮತ್ತು ಧಾರ್ಮಿಕ ಕಾರ್ಯದ ಜೊತೆಗೆ ತೆರೆಯಲಾಗಿದೆ. 1948ರಲ್ಲಿ ಭಂಡಾರದ ಕೊಠಡಿ ತೆರೆಯಲಾಗಿತ್ತು. ಇದಾದ ನಂತರ ಕೊಠಡಿ ತೆರೆದಿರಲಿಲ್ಲ. ಇದೀಗ ನಕಲಿ ಕೀಕೈ ಬಳಸಿಕೊಂಡು ಭಂಡಾರವನ್ನ ಓಪನ್ ಮಾಡಲಾಯಿತು. ನಿರೀಕ್ಷೆಯಂತೆಯೇ ರತ್ನ ಭಂಡಾರದೊಳಗೆ ಚಿನ್ನಾಭರಣಗಳಿರುವ 15 ಪೆಟ್ಟಿಗೆ ಸೇರಿದಂತೆ ಅಮೂಲ್ಯ ಸಂಪತ್ತು ಸಿಕ್ಕಿದೆ ಎನ್ನಲಾಗ್ತಿದೆ. ಇನ್ನು 1976ರಲ್ಲಿ ಬರೋಬ್ಬರಿ 70 ದಿನಗಳ ಕಾಲ ಸಂಪತ್ತಿನ ಮೌಲ್ಯವನ್ನ ಸಮಿತಿ ಲೆಕ್ಕ ಹಾಕಿತ್ತು. ಆದರೆ ಅದರ ಪೂರ್ತಿ ಮಾಹಿತಿಯನ್ನ ಸರ್ಕಾರ ಸಾರ್ವಜನಿಕಗೊಳಿಸಿರಲಿಲ್ಲ. ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು. 2018ರಲ್ಲಿ ಒಡಿಶಾ ಸರ್ಕಾರಕ್ಕೆ ದೇವಸ್ಥಾನದ ರತ್ನ ಭಂಡಾರದ ಕೋಣೆಯ ಬಾಗಿಲು ತೆರೆದು ನಿಧಿಯ ಮೌಲ್ಯ ಮಾಪನ ಮಾಡುವಂತೆ ಹೈಕೋರ್ಟ್ ಸೂಚನೆ ನೀಡಿತ್ತು. ಶ್ರೀ ಜಗನ್ನಾಥ ದೇವಸ್ಥಾನದ ಆಡಳಿತ ಮಂಡಳಿಯು ಹೈಕೋರ್ಟ್ನಲ್ಲಿ ನೀಡಿರುವ ಪ್ರಮಾಣ ಪತ್ರದ ಪ್ರಕಾರ ರತ್ನ ಭಂಡಾರದಲ್ಲಿ 3 ಕೊಠಡಿಗಳಿವೆ. 25ರಿಂದ 40 ಚದರ ಅಡಿ ಒಳಗಿನ ಕೋಣೆಯಲ್ಲಿ 50 ಕೆಜಿ 600 ಗ್ರಾಂ ಚಿನ್ನ ಮತ್ತು 134 ಕೆಜಿ 50 ಗ್ರಾಂ ಬೆಳ್ಳಿಯನ್ನ ಒಳಗೊಂಡಿದೆ. ಇವುಗಳನ್ನು ಎಂದಿಗೂ ಬಳಸಲಾಗಿಲ್ಲ. ಹೊರ ಕೊಠಡಿಯಲ್ಲಿ 95 ಕೆಜಿ 320 ಗ್ರಾಂ ಚಿನ್ನ ಮತ್ತು 19 ಕೆಜಿ 480 ಗ್ರಾಂ ಬೆಳ್ಳಿ ಇದೆ. ಇವುಗಳನ್ನು ಹಬ್ಬ ಹರಿದಿನಗಳಲ್ಲಿ ಬಳಸಲಾಗುತ್ತದೆ. ಅದೇ ಸಮಯದಲ್ಲಿ ಪ್ರಸ್ತುತ ಕೋಣೆಯಲ್ಲಿ 3 ಕೆಜಿ 480 ಗ್ರಾಂ ಚಿನ್ನ ಮತ್ತು 30 ಕೆಜಿ 350 ಗ್ರಾಂ ಬೆಳ್ಳಿ ಇದೆ. ಇವುಗಳನ್ನು ದೈನಂದಿನ ಆಚರಣೆಗಳಿಗೆ ಬಳಸಲಾಗುತ್ತದೆ. ಇನ್ನು ರತ್ನ ಭಂಡಾರದಲ್ಲಿ ಅಷ್ಟೊಂದು ಪ್ರಮಾಣದ ಆಭರಣಗಳು ಇರುವುದಕ್ಕೆ ಕಾರಣ ಆ ರಾಜರು ಅಂತ ಹೇಳಲಾಗ್ತಿದೆ. ಅನಂಗ ಭೀಮ ದೇವ ಕ್ರಿಸ್ತ ಶಕ 1238ರವರೆಗೆ ಒಡಿಶಾ ಪ್ರದೇಶದಲ್ಲಿ ರಾಜನಾಗಿದ್ದ. ಈತನ ಅಧಿಕಾರದ ಅವಧಿಯಲ್ಲಿ ಪೂರಿ ದೇವಾಲಯಕ್ಕೆ 1.25 ಲಕ್ಷ ತೊಲ ಚಿನ್ನವನ್ನ ದಾನವಾಗಿ ನೀಡಿದ್ದ ಎಂಬ ಇತಿಹಾಸ ಇದೆ. 1465ರಲ್ಲಿ ರಾಜ ಕಪಿಲೇಂದ್ರ ದೇವ್ ಕೂಡ ಸಾಕಷ್ಟು ಚಿನ್ನವನ್ನ ದಾನ ಮಾಡಿರುವ ಬಗ್ಗೆ ದಾಖಲೆ ಇದೆ. ಜಗನ್ನಾಥ ಮತ್ತು ಪೂರಿಯ ರಾಜರಿಗೆ ದಾನವಾಗಿ ಮತ್ತು ಉಡುಗೊರೆಯಾಗಿ ಬಂದ ಅಪರೂಪದ ಆಭರಣಗಳು ರತ್ನ ಭಂಡಾರದ ಹೊರ ಮತ್ತು ಒಳಕೋಣೆಗಳಲ್ಲಿ ಇವೆ. ಸಾಮಾನ್ಯವಾಗಿ ದೇವರಿಗೆ ಹಾಕದ ಆಭರಣಗಳನ್ನು ರತ್ನ ಭಂಡಾರದಲ್ಲಿ ಸಂರಕ್ಷಿಸಲಾಗಿದೆ ಎಂದು 12ನೇ ಶತಮಾನದ ದೇವಾಲಯದ ರೆಕಾರ್ಡ್ ಆಫ್ ರೆಕಾರ್ಡ್ ಅನ್ನು ಉಲ್ಲೇಖಿಸಿ ಮ್ಯಾಗಝಿನ್ ಒಂದು ಲೇಖನ ಪ್ರಕಟಿಸಿತ್ತು. ಒಳಗಿನ ಕೋಣೆಯಲ್ಲಿ 74 ವಿಧದ ಶುದ್ಧ ಚಿನ್ನದ ಆಭರಣಗಳು ಸೇರಿ 180 ವಿಧದ ಆಭರಣಗಳಿವೆ. ಕೆಲವು ಆಭರಣಗಳ ತೂಕವು 100 ತೊಲಗಿಂತ ಹೆಚ್ಚಿದೆ ಎಂದು ಉಲ್ಲೇಖಿಸಲಾಗಿತ್ತು. ಇದೆಲ್ಲದರ ಮಧ್ಯೆ ಈಗ ರತ್ನ ಭಂಡಾರದ ಬಾಗಿಲು ತೆರೆಯಲಾಗಿದ್ದು ಸಂಪತ್ತಿನ ಸಾಮ್ರಾಜ್ಯವೇ ಅನಾವರಣಗೊಂಡಿದೆ. ಬಾಗಿಲು ತೆರೆಯುತ್ತಿದ್ದಂತೆ ದೇವಾಲಯದ ಬಳಿ ನೂರಾರು ಬಾವಲಿಗಳು ಹಾರಿ ಬಂದಿವೆ. ಸಾಮಾನ್ಯವಾಗಿ ದೇವಾಲಯದ 4 ದ್ವಾರಗಳಲ್ಲಿ ಬಾವಲಿಗಳಿವೆ. ಆದರೆ ಇಷ್ಟು ಬಾವಲಿಗಳು ಹಾರುವುದನ್ನು ಇದುವರೆಗೆ ನೋಡಿರದ ಭಕ್ತರು ಭಂಡಾರ ತೆಗೆದಾಗ ನೂರಾರು ಬಾವಲಿಗಳು ಹಾರುತ್ತಿರುವುದನ್ನು ಕಂಡು ಬೆರಗಾಗಿದ್ದಾರೆ. ದೇವಾಲಯದ 22 ಮೆಟ್ಟಿಲುಗಳ ಮೇಲೆ ಇಷ್ಟೊಂದು ಬಾವಲಿಗಳು ಹಾರುತ್ತಿರುವುದು ಇದೇ ಮೊದಲೇ ಅಂತ ಭಕ್ತರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಅಪಾರ ಸಂಪತ್ತನ್ನ ಕಾಯಲು ಅಲ್ಲಿ ವಿಷಸರ್ಪಗಳಿವೆ, ನಾಗರ ಹಾವುಗಳು ಕಾವಲು ಇರುತ್ತವೆ ಅಂತ ಹೇಳಲಾಗಿತ್ತು. ಆದರೆ ಅಲ್ಲಿ ಯಾವುದೇ ರೀತಿಯ ಸರ್ಪಗಳು ಇರುವುದು ಕಂಡು ಬಂದಿಲ್ಲ. ಸದ್ಯ 15 ಬಾಕ್ಸ್ಗಳಲ್ಲಿ ಚಿನ್ನಾಭರಣ, ವಜ್ರ ವೈಡೂರ್ಯಗಳನ್ನು ತುಂಬಲಾಗಿದೆ ಅಂತ ಹೇಳಲಾಗ್ತಿದೆ.